ಹಾಯ್ ನಮಸ್ತೆ. ವಾಚ್ ಕನ್ನಡ ಸೀರಿಯಲ್ ಚಾನಲ್‌ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಪ್ರಾರಂಭದಲ್ಲಿ ತಾಂಡವ್ ಹೇಳ್ತಾನೆ, "ಏನು ಭಾಗ್ಯ ಅದು ನಿನ್ನ ಕಂಡೀಷನ್ ಏನಂತ ಹೇಳು, ನಾನು ಎಲ್ಲನೂ ಮಾಡ್ತೇನೆ" ಅಂತ ಹೇಳ್ತಾನೆ. ಆಗ ಭಾಗ್ಯ ಹೇಳ್ತಾಳೆ, "ಕಂಡೀಷನ್ ಇದ್ದೇ ಇದೆ, ನೀವು ಅದನ್ನು ಮಾಡಲೇಬೇಕು, ಮಾಡದೆ ಬೇರೆ ದಾರಿನೇ ಇಲ್ಲ ನಿಮಗೆ" ಅಂತ ಹೇಳ್ತಾರೆ. ಆಗ ತಾಂಡವ್‌ನ ಅಪ್ಪ ಮತ್ತು ಭಾಗ್ಯನ ಅಪ್ಪ ಹೇಳ್ತಾ ಇರ್ತಾರೆ, "ಅಲ್ಲ, ನಮ್ಮ ಭಾಗ್ಯ ಎಷ್ಟು ಬದಲಾಗಿದ್ದಾಳೆ ನೋಡಿ, ಅವಳ ಧೈರ್ಯ ನೋಡಿ, ಅವಳ ಧೈರ್ಯಕ್ಕೆ ಮೆಚ್ಚಬೇಕು. ಇನ್ನು ಮುಂದೆ ಹಳೆ ಭಾಗ್ಯ ಅಲ್ಲ, ಇದು ಭಾಗ್ಯ, ಹೊಸ ಭಾಗ್ಯ" ಅಂತ ಹೇಳ್ತಾರೆ. ಆಗ ಸುಂದರಕ್ಕನು ವಿಸಿಲ್ ಹೊಡಿತಾಳೆ, "ನೋಡಿದ್ಯಾ ಪೂಜಾ, ಹೆಂಗೆ ಭಾಗ್ಯ ಚೇಂಜ್ ಆದ್ಲು, ಇದು ನಮ್ಮ ಭಾಗ್ಯ ಅಂದರೆ" ಅಂತ ಹೇಳ್ತಾಳೆ. ಆವಾಗ ಪೂಜಾನು ಹೇಳ್ತಾಳೆ, "ಹೌದು ಸುಂದರಕ್ಕ, ನಮ್ಮ ಭಾಗ್ಯಕ್ಕ ಹೀಗೇನೆ ಇರಬೇಕು, ಎಲ್ರಿಗೂ ಬುದ್ಧಿ ಕಲಿಸ್ಬೇಕು" ಅಂತ ಹೇಳ್ತಾರೆ. ಆಗ ತಾಂಡವ್ ಹೇಳ್ತಾನೆ, "ಅಯ್ಯೋ, ಭಾಗ್ಯನ ಹೊಗಳಿದ್ದು ಸಾಕು, ಮೊದಲು ಹೇಳು ಭಾಗ್ಯ, ಏನು ಕಂಡೀಷನ್ ನಿಂದು" ಅಂತ ಹೇಳ್ತಾರೆ. ಆಗ ಭಾಗ್ಯ ಹೇಳ್ತಾಳೆ, "ಮೊದಲನೇ ಕಂಡೀಷನ್ ಏನು ಗೊತ್ತಾ, ಈ ಮನೇಲಿ ನಾವೆಲ್ಲರೂ ಇರಬೇಕು, ಅಂದರೆ ನಾನು, ನೀವು, ಅತ್ತೆ ಮಾವ, ಸುಂದ್ರಕ್ಕ, ಪೂಜಾ, ಮಕ್ಕಳು ಎಲ್ಲರೂ ಈ ಮನೇಲಿ, ಅಂದರೆ ನಮ್ಮ ಅತ್ತೆ ಮಾವನ ಜಾಗದ ಮನೇಲಿ, ಮೂಲ ಜಾಗದಲ್ಲಿ ನಾವಿರಬೇಕು" ಅಂತ ಹೇಳ್ತಾರೆ. ಆಗ ಅಣ್ಣವ್ಗೆ ಶಾಕ್ ಆಗುತ್ತೆ. "ಏನು, ನಾವೆಲ್ಲರೂ ಒಟ್ಟಿಗೆ ಇರಬೇಕಾ" ಅಂತ ಹೇಳ್ತಾರೆ. "ಹೌದು, ಒಟ್ಟಿಗೆ ಇರಲೇಬೇಕು" ಅಂತ ಹೇಳ್ತಾರೆ. "ಆಯಿತು, ಎರಡನೇ ಕಂಡೀಷನ್ ಏನು" ಅಂತ ಕೇಳ್ತಾನೆ. ಆಗ ಭಾಗ್ಯ ಹೇಳ್ತಾಳೆ, "ಎರಡನೇ ಕಂಡೀಷನ್, ಇವಳಿದಾಳಲ್ಲ ಮಹಾನ್ ಹೆಣ್ಣು, ಇವಳನ್ನ ನಿಮ್ಮ ಕೈಯಾರೆ ಹೊರಗಡೆ ದಬ್ಬಿ ಇವಳನ್ನ" ಅಂತ ಹೇಳ್ತಾಳೆ. ಆಗ ತಾಂಡವ್, "ಏನು ಭಾಗ್ಯ, ಏನು ಹೇಳ್ತಿದ್ಯಾ, ಹೊರಗಡೆ ದಬ್ಬೇಕಾ? ಬೇಡ ಭಾಗ್ಯ, ನಾನು ಅವಳನ್ನು ಹೊರಗಡೆ ಹೋಗಂತ ಹೇಳ್ತೇನೆ, ಆಗ ಅವಳು ಹೋಗ್ತಾಳೆ, ಹೊರಗಡೆ ದಬ್ಬೇಕನ್ನೋದೇನು ಇಲ್ಲ ಭಾಗ್ಯ" ಅಂತ ಹೇಳ್ತಾನೆ. ಆಗ ಭಾಗ್ಯ ಹೇಳ್ತಾಳೆ, "ನಾನು ಹೇಳಿದಷ್ಟು ನೀವು ಮಾಡಲೇಬೇಕು, ಹೊರಗಡೆ ಹೋಗಿ ದಬ್ಬಿ ಬನ್ನಿ ಅವಳನ್ನು" ಅಂತ ಹೇಳ್ತಾಳೆ. ಆಗ ಆಗ ತಾಂಡವ್ ಹೇಳ್ತಾನೆ, "ಇಲ್ಲ ಭಾಗ್ಯ, ಹಾಗೇನು ಬೇಡ, ನಾನು ಹೇಳಿದ್ರಳು ಹೋಗ್ತಾಳೆ" ಅಂತ ಹೇಳ್ತಾನೆ. ಆಗ ಭಾಗ್ಯ ಹೇಳ್ತಾಳೆ, "ಪೂಜಾ, ಪೊಲೀಸ್ನವರು ಕೆಳಗಡೆ ಇದ್ದಾರ, ನೋಡ್ಕೊಂಡು ಬಾ" ಅಂತ ಹೇಳ್ತಾರೆ. ಆಗ ತಾಂಡವ್ಗೆ ಹೆದರಿಕೆಯಾಗಿ, "ಆಯಿತು ಆಯಿತು, ನಾನು ಶ್ರೇಷ್ಠನ ಕರ್ಕೊಂಡು ಹೋಗಿ ಹೊರಗಡೆ ದಬ್ತೇನೆ" ಅಂತ ಹೇಳಿ ಶ್ರೇಷ್ಠನ ಕರ್ಕೊಂಡು ಹೋಗ್ತಾನೆ. ಆಗ ಶ್ರೇಷ್ಠ ಹೇಳ್ತಾಳೆ, "ತಾಂಡವ್, ಇದೆಲ್ಲ ಏನು, ಮದುವೆ ಆಗ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದು ಈ ರೀತಿ ಎಲ್ಲ ಮಾಡ್ತಿದ್ಯಲ್ಲ, ಇದೆಲ್ಲ ಸರಿ ಇಲ್ಲ ತಾಂಡವ್" ಅಂತ ಅಂತ ಹೇಳ್ತಾಳೆ. ಆಗ ತಾಂಡವ್ ಹೇಳ್ತಾನೆ, "ನೋಡು, ನನಗೆ ಮೊದಲು ಮರ್ಯಾದೆ ಮುಖ್ಯ, ಮಾನ ಮರ್ಯಾದೆ ಮುಖ್ಯ, ಆಮೇಲೆ ನೀನು" ಅಂತ ಹೇಳಿ ಅವಳನ್ನು ಹೊರಗೆ ತಗೊಂಡೋಗಿ ದಬ್ತಾನೆ. ಇನ್ನು ಭಾಗ್ಯ ಹೇಳ್ತಾಳೆ, "ಅತ್ತೆ ಮಾವನ ಕಾಲು ತೊಳೆದು ಒಳಗೆ ಕರ್ಕೊಂಡ್ಬರ್ಬೇಕು" ಅಂತ ಹೇಳ್ತಾಳೆ. ಆಗ ತಾಂಡವ್ಗೆ ವಿಧಿ ಇಲ್ಲದೆ ಅದನ್ನೆಲ್ಲ ಮಾಡಬೇಕಾಗುತ್ತೆ. ಇದೇ ರೀತಿ ಭಾಗ್ಯ ಅವಳಿಗೆ ಬೇಕಾದನ್ನು ಅವಳು ಮಾಡಿಸ್ಕೊಳ್ತಾಳೆ. ತಾಂಡವ್ ವಿಧಿ ಇಲ್ಲದೆ ಎಲ್ಲನೂ ಒಪ್ಕೊಳ್ಬೇಕಾಗುತ್ತೆ. ಇನ್ನು ಭಾಗ್ಯನ ಹೊಸ ಅಧ್ಯಾಯ ಶುರುವಾಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.